ಹಾಯ್, ನಮಸ್ಕಾರ. ನಾನು ನಿಮ್ಮ ನೇಚರ್. ಇಂದಿನ ಆಧುನಿಕ ಸಮಾಜದಲ್ಲಿ ಲೈಂಗಿಕತೆಯು ಪ್ರತಿಯೊಬ್ಬರಲ್ಲೂ ಆಳವಾಗಿ ಬೇರೂರಿದೆ. ಅದು ಪುರುಷ ಅಥವಾ ಮಹಿಳೆಯರಾಗಿರಬಹುದು. ಇತ್ತೀಚಿನ ದಿನಗಳಲ್ಲಿ 15 ವರ್ಷ ವಯಸ್ಸಿನ ಹುಡುಗಿಯರು ಗರ್ಭಿಣಿಯಾಗುತ್ತಿದ್ದಾರೆ. ನಾನು ಹೇಳುವ ಕತೆ ಭಾರತದ ಪ್ರಮುಖ ಹಿರಿಯ ಸ್ತ್ರೀ ರೋಗ ತಜ್ಞೆಯವರು ಹಂಚಿಕೊಂಡಿರುವ ಕಥೆಯಾಗಿದೆ. ಒಮ್ಮೆ ಒಂದು ಹುಡುಗಿ ಅವರ ಹತ್ತಿರ ಹೊಟ್ಟೆ ನೋವೆಂದು ಬಂದಳು. ಅವಳು 10ನೇ ತರಗತಿಯಲ್ಲಿದ್ದಳು. ಕೇವಲ 15 ಅಥವಾ 16 ವರ್ಷ ವಯಸ್ಸಾಗಿತ್ತು. ನಾನು ಆರಂಭಿಕ ಪರೀಕ್ಷೆಯನ್ನು ಮಾಡಿದಾಗ ಅವಳು ಗರ್ಭಿಣಿಯಾಗಿರಬಹುದು ಎಂದು ಅನುಮಾನಿಸಿದೆ. ಆದರೆ ವರದಿ ಬಂದಾಗ ಅದು ನಿಜವಾಗಿತ್ತು. ಅವಳು ಗರ್ಭಿಣಿಯಾಗಿದ್ದಳು. ಯಾರಾದರೂ ಅವಳಿಗೆ ಏನಾದರೂ ತಪ್ಪು ಮಾಡಿರಬಹುದೆಂದು ಆಶ್ಚರ್ಯಪಟ್ಟೆ. ಆದ್ದರಿಂದ ನಾನು ಅವಳಿಗೆ 1 ರಿಂದ 2 ಗಂಟೆಗಳ ಕಾಲ ಸಲಹೆ ನೀಡಿದ್ದೇನೆ. ಅದು ಯಾರು ಯಾವುದೇ ತಪ್ಪು ಮಾಡಿಲ್ಲ ಎಂದು ದೃಢವಾಯಿತು. ನಾನು ಅವಳಿಗೆ ಸ್ವಲ್ಪ ಔಷಧಿ ಕೊಟ್ಟು ಅವಳ ಸ್ನೇಹವನ್ನು ಬೆಳೆಸಿಕೊಂಡೆ. ನಂತರ 2 ದಿನ ಬಿಟ್ಟು ಬಾ ಎಂದು ಹೇಳಿ ಕಳಿಸಿದೆ. ಇಂದು 2ನೇ ದಿನ ಅವಳು ಬಂದಳು. ಹೇಗಿದ್ದೀಯಾ, ನಿನ್ನ ಹೊಟ್ಟೆ ನೋವು ಹೇಗಿದೆ ಎಂದು ಕೇಳಿದಾಗ ಅವಳು ಹೇಳಿದಳು, ಮೇಡಮ್, ಹೊಟ್ಟೆ ನೋವು ಚೆನ್ನಾಗಿದೆ, ಆದರೆ ನನ್ನ ಹೊಟ್ಟೆಯಲ್ಲಿ ಏಕೋ ಭಾರ ಎನಿಸುತ್ತಿದೆ ಎಂದಳು. ನಾನು ಕೇಳಿದೆ, ಮಗು, ನೀನು ಯಾರೊಂದಿಗಾದರೂ ಸಂಬಂಧದಲ್ಲಿದ್ದೀಯಾ ಎಂದು ಕೇಳಿದಾಗ ಅವಳು ಹೇಳಿದಳು, ಇಲ್ಲ ಮೇಡಮ್, ನಾನು ಸ್ಕೂಲಿಗೆ ಹೋಗುತ್ತಿದ್ದೇನೆ ಎಂದಳು. ನಂತರ ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ನಾನು ಹೇಳಿದೆ, ನೋಡು, ನೀನು 2-3 ವಾರಗಳ ಗರ್ಭಿಣಿ, ನಿನ್ನ ಮಗು ಆರೋಗ್ಯವಾಗಿದೆ, ಆದರೆ ಚಿಂತಿಸಲು ಏನೂ ಇಲ್ಲ, ಇದು ಸಂಪೂರ್ಣವಾಗಿ ಗುಪ್ತವಾಗಿದೆ. ಈಗ ನನಗೆ ಹೇಳು, ನಿನಗೆ ಈ ಮಗುವಿಗೆ ಜನ್ಮ ನೀಡಲು ಬಯಸುತ್ತೀಯಾ ಅಥವಾ ಔಷಧಿಯಿಂದ ಇದನ್ನು ಸ್ವಚ್ಛಗೊಳಿಸಲು ಬಯಸುತ್ತೀಯಾ ಎಂದು ಕೇಳಿದಾಗ ಅವಳು ಯೋಚಿಸದೆ, ಡಾಕ್ಟರ್, ನನಗೆ ಮಗುವನ್ನು ಹೊಂದುವಷ್ಟು ವಯಸ್ಸಾಗಿಲ್ಲ, ಆದ್ದರಿಂದ ದಯವಿಟ್ಟು ಅದನ್ನು ಸ್ವಚ್ಛಗೊಳಿಸಿ ಎಂದಳು. ನಾನು, ಸರಿ, ಹಾಗಾದರೆ ದಯವಿಟ್ಟು ಈ ಮಗುವನ್ನು ಹೊಂದಿರುವ ವ್ಯಕ್ತಿಗೆ ಕಾಲ್ ಮಾಡು, ಏಕೆಂದರೆ ನನಗೆ ಪ್ರಮುಖ ಕೆಲಸವಿದೆ, ಇದು ತಿಳಿಯದೆ ನಾನು ಏನು ಮುಂದುವರಿಯಲು ಸಾಧ್ಯವಿಲ್ಲ ಎಂದೆ. ಅವಳು ಹೇಳಿದಳು, ಈ ಮಗು ಯಾರದೆಂದು ನನಗೆ ತಿಳಿದಿಲ್ಲ. ಅದು ಹೇಗೆ ಸಾಧ್ಯ? ನಿನಗೆ ತಿಳಿಯದೆ ಗರ್ಭಿಣಿ ಹೇಗಾಯಿತು ಎಂದು ಕೇಳಿದಾಗ ಅವಳು ಹೇಳಿದಳು, ನನಗೆ 10ಕ್ಕೂ ಹೆಚ್ಚು ಹುಡುಗರೊಂದಿಗೆ ಸಂಬಂಧವಿದೆ ಎಂದು ಅವಳು ಹೇಳಿದಳು. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಆದ್ದರಿಂದ ಅವಳನ್ನು ಕೇಳಿದೆ, ಇದು ಹೇಗೆ ಸಾಧ್ಯ, ನೀನು ಏಕೆ ಈ ಥರ ಮಾಡಿದೆ ಎಂದು ಕೇಳಿದಾಗ ಅವಳು ಹೇಳಿದಳು, ಅದು ಹೇಗಿರಬಹುದು ಎಂದು ಮೊದಲ ಬಾರಿಗೆ ಮಾಡಿದೆ, ಅದು ಕ್ರಮೇಣ ನನಗೆ ಅಭ್ಯಾಸವಾಯಿತು. ತದನಂತರ ನನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ವಿಭಿನ್ನ ವ್ಯಕ್ತಿಗಳೊಂದಿಗೆ ನಾನು ಸಂಬಂಧವನ್ನು ಇಟ್ಟುಕೊಂಡೆ. ಅವರಿಗೆ ನನ್ನ ದೇಹವನ್ನು ನೀಡಿದರೆ ಅವರು ನನಗೆ ಏನು ಬೇಕಾದರೂ ಮಾಡಲು ಸಿದ್ಧರಿದ್ದರು. ನಾನು ಕೇಳಿದೆ, ನಿನ್ನ ಅಗತ್ಯವೇನು ಎಂದು ಕೇಳಿದಾಗ ಅವಳು ಹೇಳಿದಳು, ನನ್ನ ಫೋನಿಗೆ ರೀಚಾರ್ಜ್ ಮಾಡುತ್ತಿದ್ದರು, ದುಬಾರಿ ರೆಸ್ಟೋರೆಂಟ್ಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು, ಪಾರ್ಟಿ ಮಾಡುವುದು, ಪ್ರವಾಸಕ್ಕೆ ಹೋಗುವುದು, ಇದೆಲ್ಲ ಮಾಡುತ್ತಿದ್ದೆವು ಎಂದು ಹೇಳಿದಳು. ನಾನು ಅವಳಿಗೆ ಹೇಳಿದೆ, ಸ್ನೇಹಿತರಿರಬೇಕು, ಆದರೆ ಲೈಂಗಿಕವಾಗಿ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳಿದಾಗ ಅವಳ ಪ್ರತಿಕ್ರಿಯೆ ವಿಚಿತ್ರವಾಗಿತ್ತು. ಮೇಡಮ್, ಸ್ನೇಹಿತರಿಂದ ನಮ್ಮ ಪ್ರಯೋಜನಗಳನ್ನು ಈಡೇರಿಸಿಕೊಳ್ಳಬಹುದು ಮತ್ತು ನಮ್ಮ ದೈಹಿಕ ಅಗತ್ಯಗಳನ್ನು ಕೂಡ ಪೂರೈಸಿಕೊಳ್ಳಬಹುದು ಎಂದಳು. ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಇದಕ್ಕೆ ನನಗೆ ಏನು ಹೇಳಲು ಉತ್ತರವಿರಲಿಲ್ಲ. ಇದನ್ನೆಲ್ಲ ಮಾಡಬಾರದು ಎಂದು ಅವಳಿಗೆ ಸಲಹೆ ನೀಡಿದೆ. ಅವಳು ಹೊರಟು ಹೋದಳು. ನನ್ನ ಪ್ರಶ್ನೆ ಮಕ್ಕಳಿಗಲ್ಲ, ಅವರ ತಂದೆ ತಾಯಿಗಳಿಗೆ. ನಿಮ್ಮ ಮಕ್ಕಳು ಏನು ಮಾಡುತ್ತಿದ್ದಾರೆ, ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು ತಿಳಿಯದಷ್ಟು ನೀವು ಹಣ ಸಂಪಾದಿಸುವುದರಲ್ಲಿ ನಿರತರಾಗಿದ್ದೀರಾ. ಇಂದಿನ ತಾಯಂದಿರು ಕೂಡ ಅಷ್ಟೇ, ತಮ್ಮ ಮೊಬೈಲ್ ಫೋನಲ್ಲೇ ಕಾಲ ಕಳೀತಾ ಇದ್ದಾರೆ. ಅವರ ಮಕ್ಕಳು ಎಲ್ಲಿ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ ಕೇಳುವಷ್ಟು ಅವರಿಗೆ ಪುರುಸೊತ್ತಿಲ್ಲ. ಇದನ್ನು ನೋಡುತ್ತಿರುವ ಜನರಿಗೆ ಕೇಳುವುದಂತೆ, ಈ ಸಮಾಜದಲ್ಲಿ ಇಂಥ ಪೀಳಿಗೆಗೆ ಯಾರು ಹೊಣೆ? ಇಂದಿನ ಸಿನಿಮಾಗಳೇ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಹರಡುತ್ತಿರುವ ಕೊಳಕೆ? ನಿಮ್ಮ ಪ್ರತಿಕ್ರಿಯೆ ಏನು? ದಯವಿಟ್ಟು ನಿಮ್ಮ ಅಮೂಲ್ಯವಾದ ಆಲೋಚನೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಫಾಲೋ ಮಾಡಿ.